ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಶಿವಪ್ರೀತ್. ನಾನು ಓದುತ್ತಿರುವ ತರಗತಿ 4ನೇ ತರಗತಿ. ನಾನು ಗಣರಾಜ್ಯೋತ್ಸವದ ಬಗ್ಗೆ ಒಂದು ಭಾಷಣ ಹೇಳಲು ಬಯಸುತ್ತೇನೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸೆ. ಭಾರತ ನಮ್ಮ ದೇಶ, ನಮ್ಮ ತಾಯಿ, ನಮ್ಮ ದೇಶ, ನಮ್ಮ ಹೆಮ್ಮೆ. ಸಾವಿರಾರು ವರ್ಷಗಳ ಗುಲಾಮಗಿರಿಯ ಅತಂತ್ರದಲ್ಲಿ ಸ್ವತಂತ್ರ ಪಡೆದು ಗಣತಂತ್ರಕ್ಕೆ ಕಾಲಿಟ್ಟ ಸುದಿನ 1950 ಜನವರಿ 26ರಂದು ಡಾಕ್ಟರ್ B.R. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಭಾರತದ ಸಂವಿಧಾನ ರಚನೆಯಾಯಿತು. ಗಣರಾಜ್ಯೋತ್ಸವವನ್ನು ಗೌರವದಿಂದ ಬಹಳ ಅರ್ಥಪೂರ್ಣವಾಗಿ ಆಚರಿಸುವುದು ಭಾರತೀಯರಾದ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಭಾಷೆ ಸಾವಿರಾರು ಜಾತಿಗಳು, ನೂರಾರು ಭಾಷೆಗಳು, 10 ಮತಧರ್ಮಗಳಿಂದ ತುಂಬಿಕೊಂಡಿರುವ ಭಾರತದಲ್ಲಿ ಕರ್ನಾಟಕ ತನ್ನದೇ ಆದ ವಿಶಿಷ್ಟ ಪರಂಪರೆಯನ್ನು ಹೊಂದಿದೆ. ಇದರ ಸಲುವಾಗಿ ಭಾರತದ ಸಮಾಜದಲ್ಲಿ ಅಂತರ್ಗತವಾಗಿರುವ ದೀರ್ಘ ಪರಂಪರೆ, ನಿರಂತರ ಹೋರಾಟದಲ್ಲಿ ದೀರ್ಘ ಪರಂಪರೆಯಲ್ಲಿ ಕರ್ನಾಟಕ ಹೊಂದಿದೆ. ಭಾಷೆ ಬೇರೆಯಾದರೇನು, ಭಾವ ಒಂದೇ. ಉತ್ತರದಿಂದ ದಕ್ಷಿಣದವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ಭಾರತೀಯರಾದ ನಾವೆಲ್ಲರೂ ಒಂದೇ. ನನ್ನ ದೇಶ, ನನ್ನ ಜನ, ನನ್ನ ಪ್ರಾಣ ಮಾನವನ, ತೀರಿಸುವೆನು ಇದರ ಋಣ ಈ ಒಂದೇ ಜನ್ಮದಿ. ಸ್ನೇಹಿತರೆ, ಪೂರ್ಣ ಸ್ವರಾಜ್ಯದ ಈ ದಿನದಂದು ನಾವೊಂದು ಪ್ರತಿಜ್ಞೆ ಮಾಡೋಣ. ತಾಯಿ ನಾಡಿಗೋಸ್ಕರ ದುಡಿದು ಋಣ ತೀರಿಸುವವನೇ ನಿಜವಾದ ಭಾರತೀಯ. ಇದರ ಸಲುವಾಗಿ ಗಣಿತ, ವಿಜ್ಞಾನ, ಕ್ರೀಡೆ ಹೀಗೆ ಮುಂತಾದವುಗಳಲ್ಲಿ ಭಾರತ ವಿಜಯ ಪತಾಕೆ ಹಾರಿಸೋಣ. ಭಾರತ ವಿಶ್ವಪಥದಲ್ಲಿ ಭಾರತ ಹೆಸರು ಅಚ್ಚಳಿಯದಂತೆ ನುಡಿಯೋಣ. ನಾನು ಈಗ ಗಣರಾಜ್ಯೋತ್ಸವದ ಬಗ್ಗೆ ಹೇಳಲು ಬಯಸ್ತೇನೆ. ಗಣರಾಜ್ಯೋತ್ಸವ, ಗಣತಂತ್ರ ಎಂದರೆ ಎಲ್ಲ ವಿಷಯಗಳ ಮೇಲೆ ಸಾರ್ವಜನಿಕವಾಗಿರುವುದು, ಅಂದರೆ ಪಾರದರ್ಶಕವಾಗಿರುವುದು. ಒಂದು ಗಣರಾಜ್ಯ ಜನರಿಗಾಗಿ ರಚನೆಯಾಗಿರುತ್ತದೆ. ಜನರ ಎಲ್ಲ ವಿಷಯಗಳನ್ನು ಪರಿಗಣಿಸುವುದರ ಮೂಲಕ ಕಾಳಜಿ ವಹಿಸುತ್ತದೆ. ಗಣರಾಜ್ಯದ ವಿಶೇಷತೆ ಏನು? ಗಣರಾಜ್ಯ ದಿನದಂದು ಭಾರತದ ಸಂವಿಧಾನ ರಚನೆಯಾಯಿತು ಮತ್ತು ಗಣರಾಜ್ಯ ದಿನದಂದು ಭಾರತ ದೇಶವನ್ನು ರಿಪಬ್ಲಿಕ್ ಕಂಟ್ರಿ ಎಂದು ಘೋಷಿಸಲಾಯಿತು. ಸಂವಿಧಾನ ಎಂದರೆ ಭಾರತ ಜನಗಳನ್ನು ಆಳುವಂಥ ಶಾಸಕಾಂಗ ಮತ್ತು ನ್ಯಾಯ ಒದಗಿಸುವಂಥ ನ್ಯಾಯಾಂಗ ಮತ್ತು ಜನರ ಕೆಲಸ ಕಾರ್ಯಗಳನ್ನು ಯಾವೆಲ್ಲ ನೀತಿ ನಿಯಮಗಳು ಒಳಗೊಂಡಿರಬೇಕು, ಯಾವೆಲ್ಲ ಕೆಲಸಗಳು ಒಳಗೊಂಡಿರಬೇಕು, ಸಮಗ್ರ ಮಾಹಿತಿಗಳ ಗುಚ್ಛವೇ ಸಂವಿಧಾನ. ಸಂವಿಧಾನದ ವಿಶೇಷತೆ ಏನು? ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನವಾಗಿದೆ ಮತ್ತು ಇದರಲ್ಲಿ 12 ವಿವರ ಪಟ್ಟಿಗಳು, 97,000 ತಿದ್ದುಪಡಿಗಳಾಗಿ ವಿಂಗಡಿಸಲಾಗುವಂಥದ್ದು 447 ಲೇಖನಿಗಳಲ್ಲಿ ಒಳಗೊಂಡಿವೆ. ಇದೇ ಸಂವಿಧಾನ ವಿಶೇಷತೆ. ಸಂವಿಧಾನವನ್ನು ರಚಿಸಿದವರು ಯಾರು? ಸಂವಿಧಾನವನ್ನು ರಚಿಸಿದವರು ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಅವರನ್ನು ಸಂವಿಧಾನದ ಪಿತಾಮಹ ಎಂತಲೂ ಕರೆಯಲಾಗುತ್ತದೆ. ನಮ್ಮ ಸಂವಿಧಾನವನ್ನು ಜನವರಿ 26ರಂದೇ ಜಾರಿಗೆ ತರಲು ಕಾರಣವೇನು? ಭಾರತ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾರತ ಕಾಂಗ್ರೆಸ್ ಸರ್ಕಾರ ಪೂರ್ಣ ಸ್ವರಾಜ್ಯದ ಧೈರ್ಯವನ್ನು ಹಾಕಿಕೊಂಡಿತು. ಲಾಹೋರಿನ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ದಿನವೆಂದು ಹಾಕಿಕೊಂಡಿತು. ಇದರ ಸಲುವಾಗಿ ಜನವರಿ 26ರಂದೇ ಜಾರಿಗೆ ತರಲು ಕಾರಣವಾಯಿತು. ಭಾರತ ಸಂವಿಧಾನ ಅಸಲಿ ಲಿಖಿತ ಪ್ರತಿ ಈಗ ಎಲ್ಲಿದೆ? ಸಂಸತ್ತಿನ ಗ್ರಂಥಾಲಯದಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಕೈ ಬರಹದ ಮೂಲಕ ಬರೆಯಲಾಗಿದೆ. ಕ್ಯಾಲಿಗ್ರಾಫಿ ಪ್ರತಿಯನ್ನು ಸಂರಕ್ಷಿಸಲಾಗಿದೆ ಮತ್ತು ಹೀಲಿಯಂ ತುಂಬಿರುವ ಪೆಟ್ಟಿಗೆಯಲ್ಲಿ ಇರಿಸಲಾಗಿದೆ. ನಮ್ಮ ಸಂವಿಧಾನದ ವಿಶೇಷತೆ ದೆಹಲಿಯಲ್ಲಿ ಏನಿದೆ? ದೆಹಲಿಯಲ್ಲಿ ರಾಜ್ಪಥ್ ಎಂದರೆ ಇಷ್ಟು ವರ್ಷಗಳ ಕಾಲ ಅದನ್ನು ರಾಜ್ಪಥ್ ಎಂದು ಕರೆಯುತ್ತಿದ್ದರು. ಅದನ್ನು ತೆಗೆದು, ಏಕೆಂದರೆ ಅದನ್ನು ಆಗಿನ ಕಾಲದಲ್ಲಿ ಬ್ರಿಟಿಷರು ಹೆಸರಿಟ್ಟಿದ್ದರು, ಅದನ್ನು ತೆಗೆದು ಕರ್ತವ್ಯ ಪಥ್ ಎಂದು ಹೆಸರಿಟ್ಟಿದ್ದರು.
ದೆಹಲಿಯ ಕರ್ತವ್ಯ ಪಥಿನಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ನೌಕಾಪಡೆ, ವಾಯುಪಡೆ ಈಗ ಮುಂತಾದವುಗಳನ್ನು ತೋರಿಸಲಾಗುತ್ತದೆ. ಇವುಗಳನ್ನು ಟ್ಯಾಬ್ಲೆಟ್ಗಳ ಮೂಲಕ ತೋರಿಸಲಾಗುತ್ತದೆ. ಟ್ಯಾಬ್ಲೆಟ್ ಅಂದರೆ ಸಾಲಾಗಿರುತ್ತವೆ ಅಲ್ಲ, ಹಾಗೆ ತೋರಿಸಲಾಗುತ್ತದೆ. ಗಣರಾಜ್ಯ ಮತ್ತು ಸ್ವತಂತ್ರ ದಿನಾಚರಣೆ ಇರುವ ವ್ಯತ್ಯಾಸವೇನು? ಗಣರಾಜ್ಯೋತ್ಸವ ದಿನದಂದು ಭಾರತ ಸಂವಿಧಾನ ರಚನೆಯಾಯಿತು ಮತ್ತು ಪ್ರಜಾಪ್ರಭುತ್ವ ದಿನ ಪ್ರಾರಂಭವಾಯಿತು. ಇದರ ನೆನಪಿಗಾಗಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಸ್ವಾತಂತ್ರ್ಯ ದಿನಾಚರಣೆ ಎಂದರೆ ಬ್ರಿಟಿಷರ ಕಪಿಮುಷ್ಟಿಯಿಂದ ಸ್ವತಂತ್ರರಾದ ಇದರ ನೆನಪಿಗಾಗಿ ನಾವು ಸ್ವತಂತ್ರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಇಷ್ಟು ನನ್ನ ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಮಾತಿನಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದರೆ ನಿಮ್ಮ ಮಗನಂತೆ ಕ್ಷಮಿಸಬೇಡಿ. ಧನ್ಯವಾದ. ಭಾರತ್ ಮಾತಾ ಕಿ